ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರಿ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಮತ್ತು ಶಾಲೂಮ್. ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ದೇವಮಕ್ಕಳೇ, ಈ ದಿನ ನೋಡೋದ್ರಲ್ಲಿ ಭಾಳ ಸಂತೋಷದಿಂದಾಗಿದ್ದೇನೆ. ದೇವರು ಆತನ ಕೃಪಾ ವರಗಳಿಂದ ಈ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರತಿದಿನ ಆತನ ವಾಕ್ಯಗಳಿಂದ ನಾವು ಓದುವಾಗ, ಆತನಲ್ಲಿ ಧ್ಯಾನ ಮಾಡುವಾಗ ನಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸ್ಕೊಂಡು ಬರ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನನ್ನ ಹೆಸರು ಪ್ರವೀಣ್ ಎಂಬುದಾಗಿ. ಈ ವಿಡಿಯೋ ಒಂದು ಗಾಡ್ ವಿತ್ ಅಸ್ ಎವ್ರಿ ಡೇ, ಗಾಡ್ ವಿತ್ ಎಂಬುದಾಗಿ ಈ ಕಾರ್ಯಕ್ರಮ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ. ದೇವರು ನಿಮಗಾಗಿ ನಾನು ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ. ದೇವರು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಪ್ರೀತಿ ಉಳಿದ ದೇವ ಮಕ್ಕಳೇ, ಈ ದಿನ ಒಂದು ಟಾಪಿಕ್ ಹೇಳೋಕ್ಕೆ ಇಷ್ಟವುಳ್ಳದಾಗಿದೆ. ಬೇರು ಬೀರಿ ಫಲದಾಯಕರಾಗಿರಿ ಎಂಬುದಾಗಿ. ನಾವು ಯಾವ ರೀತಿಯಲ್ಲಿ ಫಲದಾಯಕರಾಗ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಜೀವಿತದಲ್ಲಿ ದೇವರಲ್ಲಿ ನಾವು ಹೇಗೆ ಫಲವರಾಗಿ ಜೀವಿಸ್ತಾ ಇದ್ದೀವಿ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 53ನೇ ಅಧ್ಯಾಯ 6ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ಸ್ಯಾಮ್ ಚಾಪ್ಟರ್ 53 ವರ್ಸ್ 6 ಏನಂತಾರೆ? ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ದೇವರು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ್ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಆಮೇನ್. ಇಲ್ಲಿ ಯಾಕೋಬನ ಕುರಿತು ಪ್ರೀತಿಯ ದೇವ ಮಕ್ಕಳು ಮಾತಾಡ್ತಿದ್ದಾರೆ. ಏನಂತಾರೆ? ಚಿಯೋನಿನಿಂದ ಇಸ್ರಾಯೇಲರಿಗೆ ನಿಮಗೆ ರಕ್ಷಣೆ ಉಂಟಾಯಿತು. ಮತ್ತೆ ರಕ್ಷಣೆ ಬೇಗನೆ ಬರಲಿ, ರಕ್ಷಣೆ ಬೇಗ ಬರಲಿ. ಮತ್ತೆ ದೇವರು ದುರಾವಸ್ಥೆಯಿಂದ, ನೋಡಿ, ಎಲ್ಲ ದುರಾವಸ್ಥೆ ಸಮಸ್ಯೆಗಳಿಂದ ನಿಮ್ಮನ್ನು ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸ ಅಂದರೆ ಸಂತೋಷವಾಗಿ ನಿಮ್ಮನ್ನು ಮಾಡುತ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಇಲ್ಲಿ ನೋಡೋದಾದರೆ ಈ ವರ್ಷಗಳಲ್ಲಿ ನಾವು ಆತ್ಮಿಕವಾಗಿ ನಾವು ಈ ದಿನಗಳಲ್ಲಿ ಈ ತಿಂಗಳು ನಾವು ಮುಗಿಯಕ್ಕೆ ಬರ್ತಾ ಇದ್ದೀವಿ. ಆದರೆ ನಾವು ಕುಟುಂಬವಾಗಿ ಯಾವ ಥರ ಫಲವುಳ್ಳರಾಗಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ ಯಾಕೋಬನ್ ಅಂದರೆ ಮುಂದಿನ ಕಾಲದಲ್ಲಿ ಯಾಕೋಬನು ಬೇರಿರುವುದು ಇಸ್ರಾಯೇಲ್ ಎಂಬುದಾಗಿ. ಇಸ್ರಾಯೇಲ್ ನೋಡುವಾಗ ಇಸ್ರಾಯೇಲ್ ಹೂಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ಆಗುವುದೆಂಬುದಾಗಿ ನೋಡ್ತೇವೆ. ಈ ವಾಗ್ದಾನ ನೋಡೋದಾದ್ರೆ ಪ್ರೀತಿಯ ದೇವಮಕ್ಕಳೇ, ಕುಟುಂಬವಾಗಿ ನೀವು ಫಲ ಕೊಡಬೇಕಂತೆ. ನೋಡಿ, ನಾವು ಕುಟುಂಬವಾಗಿ ಫಲ ಕೊಡಬೇಕು ಮತ್ತು ಬೀರುವುದು ಖಚಿತವಾಗಿ ಮೇಲೆ ಹೇಳಿರುವ ವಾಕ್ಯದಲ್ಲಿ ಇಬ್ಬರ ಹೆಸರುಗಳಿದಾದ ಯಾಕೋಬನ ಮತ್ತು ಇಸ್ರಾಯೇಲರ. ನೋಡಿ, ಈ ಇಬ್ಬರು ವ್ಯಕ್ತಿ ಹೆಸರು ಕೊಟ್ಟಿದ್ದಾರೆ. ಇಬ್ಬರ ಹೆಸರು ಯಾಕೋಬ ಮತ್ತು ಇಸ್ರಾಯೇಲ್ ಎಂಬುದಾಗಿ. ಈ ಇಸ್ರಾಯೇಲ್ ಅಂದರೆ ನೋಡಿ, ಪೂರ್ವ ಮತ್ತು ಈಗಿನ ಪರಿಸ್ಥಿತಿಯನ್ನು ಸಮತೆಯನ್ನು ನಾವು ಪೂರ್ವದಲ್ಲಿ ಯಾವ ರೀತಿಯಲ್ಲಿ ಇದ್ದೀವಿ, ಈ ದಿನಗಳಲ್ಲಿ ಹೇಗಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದೇ ಬಾರಿ ನೋಡಿದ್ರೆ ಯಾಕೋಬ ಮತ್ತು ಇಸ್ರಾಯೇಲ್ ಉಲ್ಲೇಖ ಮಾಡಿದ್ರು, ಆದರೆ ಅಲ್ಲಿ ನಮ್ಮ ಜೀವಿತ ಬಗ್ಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡ್ತೀವಿ. ಈ ಅರ್ಥ ಏನಂದ್ರೆ, ನಮ್ಮ ಜೀವನ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ಇದರ ಅರ್ಥ. ದೇವರ ಗ್ರಹಿಸುವಿಕೆಯ ಬಗ್ಗೆ ಮಾತನಾಡುತ್ತದೆ. ನಾವು ದೇವರಲ್ಲಿ ಹೇಗೆ ಗ್ರಹಿಸ್ತಾ ಇದ್ದೀವಿ ಮತ್ತು ನಮ್ಮ ಪೂರ್ವ ತಪ್ಪುಗಳು ಆಗಿದ್ದರೂ ಸಹ ಆತನು ನಮಗೆ ಕೃಪೆಯನ್ನು ತೋರಿಸುತ್ತಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ದೇವರೆಷ್ಟು ಒಳ್ಳೆಯವರು. ನಾವು ತಪ್ಪು ಮಾಡಿದ್ರೂ ಕೂಡ ಆತ ಪ್ರೀತಿಸ್ತಾ ಇದ್ದೇನೆ. ನನ್ನ ಮಗ, ನನ್ನ ಮಗಳೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ನಾವು ಹೇಳುವುದಾದ್ರೆ, ಬೇರು ಊರುವುದು. ಯಾವ ಥರ ನಾವು ಬೇರು ಊರುತ್ತಾ ಇದ್ದೀವಿ ಎಂಬುದಾಗಿ ಹೇಳಿದರೆ, ನಮ್ಮನ್ನು ಸಿದ್ಧ ಮಾಡುವುದರ ಮೂಲಕ ದೇವರು ಇದನ್ನು ಪ್ರಾರಂಭಿಸುತ್ತಾನೆ. ನೋಡಿ, ನಾವು ಈ ದೇವರನ್ನು ನಾವು ಪ್ರಾರಂಭಿಸಿದಾಗ, ನಮ್ಮ ಜೀವಿತನ ಪ್ರಾರಂಭಿಸುವಾಗ ಆ ಬೇರು ಗಿಡದ ನೋಡಿ, ದ್ರಾಕ್ಷ ತೋಟದ ನೋಡೋದಾದ್ರೆ ಆ ಬೇರು ಯಾವ ಥರ ಸುಂದರವಾಗಿ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಆ ದ್ರಾಕ್ಷಿ ಎಲ್ಲ ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಅದಕ್ಕೆ ಬೇಕಂತೆಲ್ಲ ಗೊಬ್ಬರ ಮತ್ತು ಅದಕ್ಕೇನಂದು ಎಲ್ಲನ ಸರಿಯಾಗಿ ಫಲ ಕೊಡುವ ಹಾಗೆ ಮಾಡ್ತಾರೆ. ಅದೇ ಥರ ನಮ್ಮ ಜೀವಿತದಲ್ಲಿ ಮಾಡುತ್ತಿದ್ದಾನೆ. ನಮ್ಮನ್ನು ಫಲದಾಯಕವಾದ ದ್ರಾಕ್ಷಿ ತೋಟವಾಗಿ ದಾಳಿಂಬೆ ಆಗಲಿ. ನೋಡಿ, ನಮ್ಮ ಜೀವಿತದಲ್ಲಿ ಏನಂತೆ, ದ್ರಾಕ್ಷ ತೋಟದ ಹಾಗೆ ಆಗಲಿ ಮಾಡುತ್ತಿದ್ದಾನೆ. ದ್ರಾಕ್ಷ ಬಲಿ ಮಾಲೀಕನು ತನ್ನ ಮೌಲ್ಯ ದ್ರಾಕ್ಷಿಗಳನ್ನು ಹೇಗೆ ನೋಡಿಕೊಳ್ಳುತ್ತಾನೋ ದೇವರು ಅದೇ ಥರ ನಮ್ಮನ್ನು ನೋಡಿಕೊಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದ್ರಾಕ್ಷಿ ಹಣ್ಣುಗಳನ್ನು ನೋಡೋದಾದರೆ ತೋಟಗಳಲ್ಲಿ ಬೇರೆ ಬೇರೆ ಊರಿಂದ, ಬೇರೆ ಬೇರೆ ದೇಶದಿಂದ ಬರ್ತವೆ. ಕೆಂಪುದು ಒಂಥರ ಬರುತ್ತೆ, ಮತ್ತು ಹಸಿರಾದ ಒಂದು ಬಣ್ಣದ್ದು, ಮತ್ತು
ಕಪ್ಪಾದ ಒಂದು ಬಣ್ಣ ರೀತಿ ತರ ಬರುತ್ತೆ. ಅದೇ ತರ ದೇವರು ನಮ್ಮನ್ನು ಆತ ಯಜಮಾನ ಹಾಗೆ ದ್ರಾಕ್ಷರಸ ಹಾಗೆ ಕೊಂಬೆ ಯಾವ ತರ ಕಾಪಾಡ್ತಾರೋ ಅದೇ ತರ ನಮಗೂ ಕೂಡ ಕಾಪಾಡುವಂತಹ ದೇವರಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳು, ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಮತ್ತು ನಿಮಗೆ ಹಾನಿ ಮಾಡಕ್ಕೆ ಇರುವ ಯಾವುದೇ ಆಗಲಿ ಅದರ ವಿರುದ್ಧ ಕಾವಲು ಕಾಯುತ್ತಿದ್ದಾನೆ. ನಿಮಗೆ ಯಾವುದೇ ಸೈತನ್ ವೇದನೆ ಮಾಡ್ತಾ ಇದ್ರು ಅದರಿಂದ ಕಾಯ್ತಾ ಇದ್ದಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದೇ ಥರ ನಮ್ಮನ್ನು ಬಹಳ ಚಿಂತೆ ಇದೆ. ಅಯ್ಯೋ, ನಾನು ಹೆಂಗೆ ಮಾಡಲಿ, ನನ್ನ ಭವಿಷ್ಯ ಕುರಿತು ನಾನು ಹೇಗೆ ನಮ್ಮ ಮುಂದೆ ಹೋಗಬೇಕು, ನನ್ನ ಮಕ್ಕಳಿಗೆ ಯಾವ ಥರ ಬೆಳೆಸಬೇಕೆಂಬುದಾಗಿ ಹೇಳ್ತಾರೆ. ಆದರೆ ಮೊದಲನೇ ಪೇತ್ರ 5ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಒಂದು ವಾಗ್ದಾನ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದುಕೊಂಡು ಹೋಗ್ತೇನಂತೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರಲ್ಲಿ ಕಂಡುಕೊಳ್ಬೇಕು. ಎರಡನೇದಾಗಿ ನಾವು ನೋಡೋದಾದ್ರೆ ಪ್ರೀತಿಯ ದೇವ ಮಕ್ಕಳೇ, ನಾವು ಕುಟುಂಬ ಉನ್ನತಕ್ಕೆ ಏರದಂತೆ ಯಾವುದು ಮತ್ತು ಯಾರು ಸಹ ತಡೆ ಮಾಡೋದಕ್ಕೆ ಆಗೋದಿಲ್ಲ. ಅಯ್ಯೋ, ನಾವು ಮುಂದೆ ಹೋಗ್ಬೇಕಂದ್ರೆ ಯಾವ್ದ ಸೈತನು ನಮ್ಮನ್ನು ತಡಿಸ್ತದೆ, ಆದರೆ ಯಾವುದು ತಡೆಯಲ್ಲ. ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ ಪ್ರೀತಿಯ ದೇವ ಮಕ್ಕಳೇ, ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ಬೆಳೆಸುತ್ತಿರುವ ಫಲದಾಯಕನಾದ ದ್ರಾಕ್ಷಿ ತೋಟದ ಬಗ್ಗೆ ಹಾಡನ್ನು ಹಾಡ್ರಿ. ನೋಡ್ರಿ, ದೇವ್ರಿಗೆ ನಾವು ಹಾಡಬೇಕು. ಯೆಶಾಯ ಪ್ರವಾದನೆ ಹೇಳ್ತಾನೆ, ನೀವು ದ್ರಾಕ್ಷಿ ತೋಟ ಆಗಿದ್ರ ನೀವು ಹಾಡ್ರಿ ಎಂಬುದಾಗಿ ಆತ ಹೇಳ್ತಿದ್ದಾನೆ. ಅದರಿಂದ ನೀವು ಒಬ್ಬರನ್ನು ಕರ್ತನಲ್ಲಿ ಬೇರೂರಿ ಬೇರೆಯವರಿಗೆ ಮಧುರವಾದ ದ್ರಾಕ್ಷಿ ತೋಟರಾಗಿರ್ಬೇಕು. ಹೌದು ಪ್ರೀತಿಯ ಮಕ್ಕಳೇ, ನಾವು ಇನ್ನೊಬ್ಬರಿಗೆ ದ್ರಾಕ್ಷಿ ತರ ಆಗಿರ್ಬೇಕು. ನಾವು ಇನ್ನೊಬ್ಬರಿಗೆ ಸಿಹಿ ಆಗಿರ್ಬೇಕು, ಕೈ ಅಲ್ಲ ಸಿಹಿ ಆಗಿ, ಅಯ್ಯೋ ಈ ಹಣ್ಣು ತುಂಬ ಚೆನ್ನಾಗಿದೆ, ಇನ್ನೊಮ್ಮೆ ನಾವು ತಗೋಬೇಕು ಎಂಬಂಥ ಒಂದು ಭಾವನೆ ಬರಬೇಕು. ಅದೇ ಥರ ನಾವು ಕೂಡ ದೇವರೇ ದ್ರಾಕ್ಷಿ ಹಾಗೆ ನಾನು ಫಲ ಕೊಡ್ತೀನಿ ಎಂಬುದಾಗಿ ನಾವು ಇಡಬೇಕು ನಮ್ಮ ಕುಟುಂಬದಲ್ಲಿ. ಅದೇ ಥರ ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ ಪ್ರಿಯರೇ. ಏನಂತಂದರೆ 58:11ನೇ ವಾಕ್ಯ ಹೇಳುತ್ತದೆ, ಅವರ ರಕ್ತದಲ್ಲಿ ಕಾಲಾಡಿಸುವರು, ನೀತಿವಂತನಿಗೆ ಫಲ ಉಂಟೆಂತಲೂ ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನೆಂತಲೂ ಸರ್ವರು ಒಪ್ಪಿಕೊಳ್ಳುವರು. ನೋಡಿ, ಎಲ್ಲನೂ ನ್ಯಾಯವನ್ನು ತೀರಿಸುವಂಥ ದೇವರೊಬ್ಬರೇ ಆಗಿದ್ದಾರೆ. ಅವರೇ ನಮ್ಮ ದೇವರು, ನಮ್ಮನ್ನು ಲೆಕ್ಕವನ್ನು ಕೊಡುವಂಥ ದೇವರು, ನಮ್ಮನ್ನು ಎಲ್ಲವನ್ನು ಸರಿಪಡಿಸುವಂಥ ಸರ್ವಶಕ್ತನಾಗಿದ್ದಾನೆ. ನಾವು ದೇವ್ರ ವಾಕ್ಯ ಹೇಳ್ತದೆ, ನೀವು ತಂಪಾದ ತೋಟಕ್ಕೂ ಮತ್ತು ನೀರಿಲ್ಲ ಮೋಸದ ಬುಗಿ ಆಗಿದ್ದೀರಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ತಂಪಾದ ತೋಟವಾಗಿದ್ದೇವೆ. ನಮ್ಮ ಜೀವನ ಹೇಗಾದ ಅದರಂತೆ ದ್ರಾಕ್ಷ ತೋಟದ ಮಾಲೀಕನು ದೇವರೇ. ನೋಡಿ, ದೇವರೇ ನಮಗೆ ಒಂದು ದ್ರಾಕ್ಷಿ ಮಾಲೀಕನಾಗಿದ್ದಾನೆ, ಸ್ವಂತ ಆಗಿದ್ದಾನೆ. ಮತ್ತು ದ್ರಾಕ್ಷಿ ತೋಟವು ಯೇಸುವನ್ನು ಪ್ರತಿನಿಧಿಸುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಲ್ಲಿ ಹೇಳ್ತದೆ, ದೃಢೀಕರಿಸಲಾಗುತ್ತದೆ. ಮತ್ತು ಇಲ್ಲಿ ಯೇಸು ಹೀಗೆ ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ರಸ. ನೋಡಿ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು ಎಂದು ಹೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಎಷ್ಟು ಒಳ್ಳೆಯವರು. ನಾನೇ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರ. ದೇವರು ಯೆಹೋವ ದೇವರು ಎಲ್ಲವನ್ನು ಆಕಾಶ ಭೂಮಿಯನ್ನು ಉಂಟು ಮಾಡಿದ್ದಾರೆ. ಅದೇ ಥರ ದೇವರು ಹೇಳ್ತಾನೆ, ನಾನೇ ದ್ರಾಕ್ಷಿ ಬಳ್ಳಿ ಎಂಬುದಾಗಿ. ಅದೇ ಥರ ಎರಡನೇದಾಗಿ ಹೇಳ್ತೇನೆ ಪ್ರಿಯರೇ, ಫಲ ಬೀರುವುದು. ಯಾವ ಥರ ನಾವು ಫಲ ಕೊಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಕೊನೆಯದಾಗಿ ಒಂದು ದಿನ ಬರುವುದು, ಆಗ ಇಸ್ರಾಯೇಲು ನಿಮ್ಮ ಕುಟುಂಬ ಸಂಕೇತವಾಗಿ ಮುಗಿಯುವುದೆಂಬುದಾಗಿ ನಾವು ನೋಡ್ತೇವೆ. ದೇವರಲ್ಲಿ ನಾವು ಬೆಳಿಬೇಕು, ದೇವರು ನಾನು ಕೂಡ ಫಲವಾಗಿ ಜೀವಿಸ್ತೀನಿ ಎಂಬುದಾಗಿ ನಾವು ಹೇಳುವುದಾದರೆ ಖಂಡಿತ ದೇವರು ನಮ್ಮನ್ನು ಸಹಾಯ ಮಾಡ್ತಾನೆ. ಅದೇ ಥರ ಯೆಶಾಯನ ಪ್ರವಾದನೆ 27:6 ಹೇಳ್ತದೆ, ಹಾಗೆ ಕರ್ತನು ಯಾಕೋಬನ ಅಂತರ್ಯ ಮನುಷ್ಯನು ಬಲಪಡಿಸಿ ಅವನು ಬೇರೂರುವಂತೆ ಮೂಡ ಮಾಡಿದ್ದಾನೆ. ಅದರಂತೆ ನೋಡಿ, ನಾವು ಹೊರಗಿನ ನೋಟಕ್ಕೆ ವ್ಯರ್ಥವಾಗದೆ ಸಮಯ ಕಳಿಬಾರ್ದು. ದೇವರೇ, ನಾನು ನಿನ್ನಲ್ಲಿ ಸಮಯ ಕಳಿತೀನಿ, ನಾನು ನಿನ್ನಲ್ಲಿ ಫಲವುಳ್ಳವನಾಗಿ ಜೀವಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವುಳ್ಳನಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ಕೊನೆಯದಾಗಿ ಹೇಳ್ತೇನೆ, ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ ಕೊನೆಯದಾಗಿ ನೋಡುವುದಾದರೆ ನೋಡಿ, ಹೇಳ್ತಾರೆ, ಕರ್ತನು ತಾನೇ ಅದಕ್ಕೆ ನಾನೇ ನಿಮ್ಮ ಎದುರಿನಿಂದ ಎಲ್ಲವನ್ನು ಓಡಿಸಿ ನಿಮ್ಮ ದೇಶವನ್ನು ವಿಸ್ತಾರ ಮಾಡ್ತೇನೆ. ನಿಮ್ಮ ದೇಶಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾನು ಕೊಡ್ತೇನೆ ಎಂಬುದಾಗಿ ಹೇಳ್ತಿದ್ದಾರೆ. ಅದೇ ಥರ ಯೆಹೋವನೇ ನಿನ್ನ ಜನವನ್ನು ಹೆಚ್ಚಿಸುತ್ತದೆ, ಹೌದು ನಿನ್ನ ಪ್ರಜೆಯನ್ನು ವೃದ್ಧಿಗೊಳಿಸುತ್ತದೆ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ದೇವರು ವಿಸ್ತರಿಸುವ ದೇವರೆಂದು ಗುರುತಿಸಲ್ಪಟ್ಟಿದ್ದಾನೆ. ಇದನ್ನು ನಾವು ಎಲ್ಲ ಕುಟುಂಬಗಳಲ್ಲಿ ನಾವು ಹೇಳಬೇಕು. ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ
ಕೊಟ್ಟಿದ್ದಾನೆ, ಸಹಾಯ ಮಾಡಿದ್ದಾರೆ. ಆತನಿಗೆ ನಾವು ಫಲವುಳ್ಳವರಾಗಿ ಜೀವಿಸುವ ಪ್ರೀತಿಯ ಮಕ್ಕಳೇ, ನಮ್ಮ ಬಲಹೀನರು, ನಾವು ಯಾವುದಕ್ಕೂ ಬಾರದವರು, ಆದರೆ ದೇವವಾಕ್ಯ ಹೇಳ್ತದೆ, ನಾನು ನಿಮಗೆ ಫಲವುಳ್ಳದಾಯಕನಾಗಿದೆ, ನಿಮಗೆ ಬೇಕಂತೆಲ್ಲ ಸಹಾಯ ಮಾಡ್ತೇನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಪರೀಕ್ಷೆ ಮಾಡಬೇಕು, ನಾವು ಕೂಡ ಬೇರೂರಿ ಫಲ ಕೊಡೋರಾಗಬೇಕು. ದೇವರೇ, ನಿನ್ನ ಮಗನಾಗಿ ನನ್ನ ಕುಟುಂಬ ಒಂದು ಫಲವುಳ್ಳವರಾಗಿ ಜೀವಿಸ್ತೇವೆ ಎಂಬುದಾಗಿ ಹೇಳಿದರೆ ನಿಶ್ಚಯವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿ ಉಳಿದ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿ ಉಳ್ಳ ತಂದೆ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನೀನು ಹೇಳಿದೆ, ಎಲ್ಲಿ ಒಬ್ಬರಾಗಲಿ ಇಬ್ಬರಾಗಿ ಕಮರ್ಸನ್ ನನ್ನ ಸಂದಿಲ್ ಬರ್ತಾರೋ ಅವ್ರ ಮಧ್ಯದಲ್ಲಿ ಇದ್ದೆ ಎಂಬುದಾಗಿ ಹೇಳಿದೆ. ಅಪ್ಪ, ನೀವು ನಮ್ಮ ಮಧ್ಯದಲ್ಲಿ ಇದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಧ್ಯಾನ ಮಾಡುತ್ತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಈ ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಅವ್ರ ಜೊತೆ ಮಾತಾಡು ದೇವರು, ಅವ್ರಿಗೆಲ್ಲ ಫಲದಾಯಕನಾಗಿ ಮಾರ್ಪಡಿಸು. ದ್ರಾಕ್ಷಿ ತೋಟ ಹಾಗೆ ಅವರನ್ನು ಆಶೀರ್ವದಿಸು. ಅವ್ರಿಗೆ ಬೇಕಂತೆಲ್ಲ ಫಲನ ಅನುಗ್ರಹಿಸಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿ ಉಳ್ಳ ತಂದೆ, ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.